ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡ ಅವರನ್ನ ಬಂಧನ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲ ದೇವರಾಜೇಗೌಡಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹೊಳೆನರಸೀಪುರ ಜೆಎಂಎಫ್ಸಿ ಕೋರ್ಟ್ ಜಡ್ಜ್ ಈ ಆದೇಶವನ್ನು ಕೊಟ್ಟಿದ್ದಾರೆ. ಮೇ 24ರವರೆಗೆ ಒಟ್ಟು 14 ದಿನಗಳ ಕಾಲ ನ್ಯಾಯಾಂಗ ಕಸ್ಟಡಿಗೆ ಕೊಟ್ಟಿದ್ದಾರೆ. ದೇವರಾಜೇಗೌಡ ಇವರ ವಿರುದ್ಧವೂ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಜೊತೆಗೆ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾಗಿದೆ. ಮೊನ್ನೆಯಷ್ಟೇ ಹಿರಿಯೂರಿನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ಅವರನ್ನ ಸ್ಥಳಾಂತರ ಮಾಡಲಾಗಿತ್ತು. ಆ ಪೊಲೀಸರಿಗೆ ಹಸ್ತಾಂತರ ಮಾಡಿತ್ತು. ಇದಾದ ಬಳಿಕ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ರು, ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಒಟ್ಟು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಆದೇಶವನ್ನು ಕೊಡಲಾಗಿದೆ. ಒಂದು ಕಡೆಯಿಂದ ಇಡೀ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡರು ಈ ಪೆನ್ ಡ್ರೈವ್ ಅನ್ನು ಹಂಚೋದಕ್ಕೆ ಹೇಳಿದ್ದು ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ ನಾಯಕರು ಅಂತ ಆರೋಪ ಮಾಡಿದ್ರು. ಅದಾದ ಬಳಿಕ ಅವರ ಮೇಲೆ ಈ ದೌರ್ಜನ್ಯ ಕೇಸ್ ಕೂಡ ದಾಖಲಾಯಿತು. ದೇವರಾಜೇಗೌಡ ಬಂಧನದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆಯಾ? ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾತನಾಡಿದ್ದಕ್ಕೆ ಜೈಲು ಸೇರಿದ್ರ ಹಾಗಾದ್ರೆ ದೇವರಾಜೇಗೌಡ? ರಾಜಕೀಯ ಷಡ್ಯಂತ್ರ ಅಂತ ದೇವರಾಜೇಗೌಡ ಪರ ವಕೀಲರು ನಿನ್ನೆ ವಾದ ಮಾಡಿದ್ರು. 1.5 ತಿಂಗಳ ಬಳಿಕ ದೂರಿನಲ್ಲಿ ರೇಪ್ ಅಂತ ಸೇರ್ಪಡೆ ಮಾಡಲಾಗಿದೆ. ಏಪ್ರಿಲ್ 1ರಂದು ದೇವರಾಜೇಗೌಡ ಮೇಲೆ ಜಾಮೀನು ಸಹಿತ ಕೇಸನ್ನು ದಾಖಲು ಮಾಡಿದ್ದಾರೆ. ನಂತರದ ರಾಜಕೀಯ ಬೆಳವಣಿಗೆಯಲ್ಲಿ ಈ ಷಡ್ಯಂತ್ರ ನಡೀತಾ ಐಪಿಸಿ ಸೆಕ್ಷನ್ 371A ಜಾಮೀನು ರಹಿತ ಸೆಕ್ಷನ್ ಸೇರ್ಪಡೆ ಮಾಡಿದ್ದಾರೆ. ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಪೆನ್ ಡ್ರೈವ್ ಪ್ರಕರಣ. ಏನು ಪ್ರತಾಪ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರತಾಪ್, ಯಾವತ್ತಿನವರೆಗೆ ಈ ದೇವರಾಜೇಗೌಡರು ಡಿ.ಕೆ. ಶಿವಕುಮಾರ್ ವಿರುದ್ಧ ಆರೋಪವನ್ನ ಮಾಡಿರಲಿಲ್ವೋ ಅಲ್ಲಿವರೆಗೆ ದೇವರಾಜೇಗೌಡರಿಗೂ ಏನು ಸಮಸ್ಯೆ ಇರಲಿಲ್ಲ. ದೇವರಾಜೇಗೌಡರು ಬಂದು ಆರೋಪ ಮಾಡಿದ ತಕ್ಷಣ ಅವ್ರ ಮೇಲೆ ಒಂದು ಕೇಸ್ ದಾಖಲಾಗುತ್ತೆ. ಅದಕ್ಕೆ ಒಂದಷ್ಟು ಸೆಕ್ಷನ್ಗಳು ಆ್ಯಡ್ ಆಗ್ತವೆ. ಇದನ್ನೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಅನ್ಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಿನ್ನೆ ಜಡ್ಜ್ ಮುಂದೆ ಇದೇ ವಾದ ಆಗಿದ್ದಲ್ವಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್ ವಾಸುದೇವ್, ಏನಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ಕೇಸಲ್ಲಿ ಈಗಾಗಲೇ ದೇವರಾಜೇಗೌಡರು ಬಂಧನ ಆಗಿರುವಂತದ್ದು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಂದ್ ಕಡೆ ಕೊಟ್ಟಿರುವಂತದ್ದು. ಆದ್ರೆ ದೇವರಾಜೇಗೌಡರ ಪರ ವಕೀಲರು ಮತ್ತೆ ಜೆಡಿಎಸ್ ಮತ್ತೆ ಬಿಜೆಪಿ ಮುಖಂಡರು ಒಂದು ಆರೋಪವನ್ನ ಮಾಡ್ತಿರುವಂತದ್ದು, ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಅದು ಕೂಡ ರಾಜಕೀಯ ಪ್ರೇರಿತವಾದ ದೂರು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಏಪ್ರಿಲ್ 1ನೇ ತಾರೀಕು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೇವರಾಜೇಗೌಡರ ವಿರುದ್ಧ ದೂರು ದಾಖಲಾಗುತ್ತೆ. ಅದಾದ 1.5 ತಿಂಗಳ ಬಳಿಕ ಅತ್ಯಾಚಾರ ಕೇಸನ್ನ ಆಡ್ ಮಾಡಲಾಗಿದೆ. ಅಂದ್ರೆ ಏಪ್ರಿಲ್ 1ನೇ ತಾರೀಕೆ ಅವರು ಸಂತ್ರಸ್ತೆಯನ್ನ ಕರೆದು ವಿಚಾರಣೆಯನ್ನ ಮಾಡಿ ಸಂತ್ರಸ್ತಿಗೆ ಅನ್ಯಾಯ ಆಗಿದ್ರೆ ಅವತ್ತೇ ಮಾರನೇ ದಿನನೋ ಅಥವಾ 1 ದಿನ 2 ದಿನ ಬಿಟ್ಟು ಅತ್ಯಾಚಾರ ಕೇಸನ್ನು ದಾಖಲು ಮಾಡಿ ಅವತ್ತೇ ಬಂಧನ ಮಾಡಬಹುದಾಗಿತ್ತು. ಆದ್ರೆ 1.5 ತಿಂಗಳ ಬಳಿಕ ಯಾಕೆ ಅತ್ಯಾಚಾರ ಕೇಸನ್ನ ಆಡ್ ಮಾಡ್ಬೇಕಾಗಿತ್ತು ಅನ್ನೋದು ಕೂಡ ನಿನ್ನೆ ವಕೀಲರು ದೇವರಾಜೇಗೌಡರ ಪರ ವಕೀಲರು ಕೂಡ ಪ್ರಶ್ನೆ ಮಾಡಿದ್ರು. ಒಂದ್ ರೀತಿ ರಾಜಕೀಯ ಪ್ರೇರಿತವಾಗಿರುವಂತದ್ದು. ಒಂದು ಡಿ.ಕೆ. ಶಿವಕುಮಾರ್ ಏನು ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಸಂಬಂಧಪಟ್ಟಂತೆ ಇವರೇ ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ ಬಳಿಕ ಈ ಕೇಸನ್ನ ಆಡ್ ಮಾಡಲಾಗಿದೆ. ಒಂದ್ ರೀತಿ ರಾಜಕೀಯ ಷಡ್ಯಂತ್ರದಿಂದ ದೇವರಾಜೇಗೌಡರನ್ನ ಈ ಕೇಸ್ನೊಳಗೆ ಸಿಕ್ಕಿಸಲಾಗಿದೆ ಅಂತ ಹೇಳಿ ಒಂದು ಗಂಭೀರವಾದಂತಹ ಆರೋಪವನ್ನ ದೇವರಾಜೇಗೌಡ ಪರ ವಕೀಲರು ಕೂಡ ಮಾಡ್ತಿರುವಂತದ್ದು. ಒಂದ್ ರೀತಿ ಮೇಲ್ನೋಟಕ್ಕೆ ಅದೇ ರೀತಿ ಕಾಣ್ತದೆ. ಯಾಕೆಂದ್ರೆ 1ನೇ ತಾರೀಕಿಂದ 1.5 ತಿಂಗಳಾದ್ರೂ ಕೂಡ ದೇವರಾಜೇಗೌಡರು ಸಾಕಷ್ಟು ಸುದ್ದಿಗೋಷ್ಠಿಗಳನ್ನ ಮಾಡಿದ್ದಾರೆ. ಹೊಳೆನರಸೀಪುರದಲ್ಲೇ ಇದ್ದಾರೆ, ಹಾಸನದಲ್ಲಿ, ಬೆಂಗಳೂರು ಕಡೆ ಸಾಕಷ್ಟು ಕಡೆಗಳಲ್ಲಿ ಓಡಾಡ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡುವಂತ ಒಂದೇ ಒಂದು ಕಾರಣಕ್ಕೆ ಅವರನ್ನ ಒಂದ್ ರೀತಿ ಪ್ಲಾನ್ ಮಾಡಿ ಸಿಕ್ಕಿಸಲಾಗ್ತದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಾಣ್ತಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಪ್ರತಾಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.